ಈಗ ಅಧ್ಯಕ್ಷರೇ, ದಿನಾಂಕ 3/2/2026 ಸದನಕ್ಕೆ ನಿಗದಿತ ಸಮಯಕ್ಕೆ ಹಾಜರಾದ ಮಾನ್ಯ ಸದಸ್ಯರುಗಳು ಸಿ ಪುಟ್ಟರಂಗ ಶೆಟ್ಟಿ, ಭಾಗೀರಥಿ ಮುರ್ಲಯ್ಯ, ಎಸ್ ಸುರೇಶ್ ಕುಮಾರ್, ದುರ್ಯೋಧನ್ ಮೈಹೊಳೆ, ಬಿ ಸುನಿಲ್ ಕುಮಾರ್, ಬಿಪಿ ಹರೀಶ್, ವಿಠಲ್ ಸುಮನ್ ಹಲಕ್ಕರ್, ರಾಜೇಶ್ ನಾಯ್ಕ್ ಯು, ಚನ್ನಬಸಪ್ಪ, ಕಿರಣ್ ಕುಮಾರ್ ಕೊಡ್ಗಿ, ಎಬಿ ಬಣಕರ್, ಎಂಆರ್ ಪಾಟೀಲ್, ದರ್ಶನ್ ಪುಟ್ಟಣ್ಣಯ್ಯ, ಕೆ ಷಡಕ್ಷರಿ, ಎಸ್ ಟಿ ದಮ್ಮಯ್ಯ, ಭೀಮನಟಿ ನಾಯಕ್, ಶರತ್ ಬಚ್ಚೇಗೌಡ, ವೆಂಕಟೇಶ್ವರ ರೆಡ್ಡಿ, ಜಗತ್ ಶಿವ ಗುಣಗಂಟಿ, ಅರಗ ಜ್ಞಾನೇಂದ್ರ, ಎನ್ಎಚ್ ಕೋನರೆಡ್ಡಿ, ಡಿಜಿ ಶಾಂತನಗೌಡ, ಜಿಎಸ್ ಶ್ರೀನಿವಾಸ್. ನೋಡಿ, ನಿಮ್ಮ ಪ್ರತಿಭಟನೆ ಇದೆಲ್ಲ ಮಾಡಿ ಇಲ್ಲದವ್ರ ಹೆಸರು ತಂದು ಮಾಡಿಸಬೇಡ. ನೋಡಿ, ಸಿಸ್ಟಮ್ಯಾಟಿಕ್ ನಿಮ್ಗೆ ಪ್ರತಿಭಟನೆಗೆ ಈ ಪ್ರಜಾ ಅವಕಾಶ ಇದೆ. ಅಧ್ಯಕ್ಷರೇ, ಇಲ್ಲಿಗೆ ವಿಚಾರ ಸಂಬಂಧಪಟ್ಟಾಗೆ ಮಾತಾಡಿ. ಇಲ್ಲದವ್ರ ಹೆಸರು ಅಧ್ಯಕ್ಷರೇ, ಸರಿಯಲ್ಲ. ಕೊಡಲೇಬೇಕು. ಸನ್ಮಾನ್ಯ ಅಶೋಕ್, ಸನ್ಮಾನ್ಯ ಅಧ್ಯಕ್ಷರೇ, ಪ್ರತಿಪಕ್ಷ ನಾಯಕರು ಮಾತಾಡ್ತಾರೆ, ಕೇಳುವ. ಅದೇ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ನಾವು ನಿನ್ನೆನೂ ಕೂಡ ಸದನದಲ್ಲಿ 6,000 ಕೋಟಿಯ ಒಂದು ದೊಡ್ಡ ಭ್ರಷ್ಟಾಚಾರ ನಡೆದು ಇಡೀ ಕರ್ನಾಟಕ ಬೆಚ್ಚಿ ಬೀಳುವಂತ ಭ್ರಷ್ಟಾಚಾರ ನಡೆದಿದೆ. ಅದಕ್ಕೆ ದಾಖಲೆಯನ್ನು ಕೇಳಿದ್ರು ನಾನು 5 ದಾಖಲೆಗಳನ್ನು ಕೊಟ್ಟಿದ್ದೀನಿ. ಇಷ್ಟೆಲ್ಲ ದಾಖಲೆ ಕೊಟ್ಟರು ಕೂಡ ಪೆನ್ ಡ್ರೈವ್ ಕೊಟ್ಟಿದ್ದೀರಿ, ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಸ್ವತಃ ಈ ರಾಜ್ಯದ ಒಬ್ಬ ಡಿಸ್ಟ್ರಿಕ್ಟ್ DC ಜಾಯಿಂಟ್ ಕಮಿಷನರ್ ಅವರು ಹೇಳಿರೋ ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ದೀರಿ. ಇಷ್ಟು ಕೊಟ್ಟರು ಕೂಡ ಸರ್ಕಾರ ಇಷ್ಟು ದುಡ್ಡು 6,000 ಕೋಟಿ ಖಜಾನೆಗೆ ಬರಬೇಕಾಗಿರೋ ದುಡ್ಡು ಲೂಟಿ ಆಗಿದೆ. ಇದ್ರ ಬಗ್ಗೆ ನಾವು ರಾಜ್ಯದ ಮುಖ್ಯಮಂತ್ರಿಗೆ ನಾವು ಪದೇ ಹೇಳಿದಿರಿ, ಅವ್ರು ರಾಜೀನಾಮೆ ತಗೊಳ್ಳಿ, ಫಸ್ಟ್ ಅವ್ರು ರಾಜೀನಾಮೆ ಕೊಡ್ಲಿ, ಆಮೇಲೆ ತನಿಖೆ ಮಾಡಲಿ, ಅವ್ರು 3 ತಿಂಗಳಿಗೆ ಬೇಕಾದ್ರೆ ವಾಪಸ್ ತಗೊಳ್ಳಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಗಣಪತಿ ಕೇಸಲ್ಲಿ ಜಾರ್ಜ್ ಅವ್ರದ್ದಾಗಿತ್ತು, ರಾಜೀನಾಮೆ ಕೊಟ್ಟರು. ಜಾರ್ಜ್ ಅವರು ಈಶ್ವರಪ್ಪನವ್ರ ಕೇಸ್ ಆಗಿತ್ತು, ರಾಜೀನಾಮೆ ಕೊಟ್ಟರು. ಆ ವಿಡಿಯೋ ವಿಚಾರವಾಗಿ 3 ಜನ ಮಂತ್ರಿಗಳು ರಾಜೀನಾಮೆ ಕೊಟ್ಟರು. ಇದೆಲ್ಲ ಜನ ನೋಡ್ತಾ ಇದ್ದಾರೆ. ಇದು ಅಬ್ಕಾರಿ ಇಲಾಖೆಯಲ್ಲಿ ನಡೀತಾ ಇರೋದು ಎಲ್ಲರೂ ಮನೆ ಮಾತಾಗ್ಬಿಟ್ಟಿದೆ. ಸ್ವತಃ ಯಾರು ಅಬ್ಕಾರಿಯನ್ನ ಸೇಲ್ ಮಾಡ್ತಾರೆ ಅವರೆಲ್ಲ ಕಂಪ್ಲೇಂಟ್ ನಮ್ಮ ಹತ್ರ ಎಲ್ಲ 10,000 15,000 ದುಡ್ಡು ತಗೊಂತಾ ಇದ್ದಾರೆ. ಈಗ ಮುಖ್ಯಮಂತ್ರಿ ತಗೊಂಡು ಮಾಡಿಲ್ಲ ಅಂದ್ರೆ ಮುಖ್ಯಮಂತ್ರಿ ಪಾಲು ಎಷ್ಟು ಇದರಲ್ಲಿ ಅಂತ ಕೇಳ್ತಾರೆ. ಮುಖ್ಯಮಂತ್ರಿ ಪಾಲು ಇರ್ಬೇಕಿಲ್ಲ ಅಂದ್ರೆ ಯಾಕೆ ಕೇಳ್ತಾರೆ? ಯಾಕೆ ಅವ್ರನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ? ನೈತಿಕತೆ, ನಮಗೆ ನೈತಿಕತೆ ಪಾಠ ಹೇಳ್ತಾರಲ್ಲ, ಎಲ್ಲಿ ನೈತಿಕತೆ ಇದೆ ಇವ್ರಿಗೆ? ಇದರಲ್ಲಿ ಯಾವ್ಯಾವ ಎಲೆಕ್ಷನ್ಗೆ ಈಗ ಪ್ರಧಾನಮಂತ್ರಿಗಳು ಒಂದು ಹೇಳಿಕೆಯನ್ನ ಬಂದಿತ್ತು, ಅಲ್ಲಿ ನಾನು ನೋಡಿದ್ದೀನಿ. ಮಹಾರಾಷ್ಟ್ರ ಚುನಾವಣೆಗೆ ಅಬ್ಕಾರಿ ಇದು 700 ಕೋಟಿ ಬಂದಿದೆ ಅಂತ. ಅವ್ರು ಪ್ರಧಾನಮಂತ್ರಿಗೆ ಮಾಹಿತಿ ಇಲ್ದಿರ ಹೇಳಿರ್ತಾರ? ಇವತ್ತು ಪ್ರತಿ ಎಲೆಕ್ಷನ್ಗೂ ಹೋದ್ಸರಿ ಬಳ್ಳಾರಿ ಎಲೆಕ್ಷನ್ಗೆ ವಾಲ್ಮೀಕಿ ನಿಗಮದ್ದು, ಲೋಕಸಭೆ ಎಲೆಕ್ಷನ್ಗೆ, ಇವತ್ತು ಅಸ್ಸಾಮಲ್ಲಿ ನಡೀತಾ ಇದೆ. ಇನ್ಚಾರ್ಜು DK ಶಿವಕುಮಾರ್ ಅವರು, ಕೇರಳಗೆ ಇನ್ಚಾರ್ಜು ಜಾರ್ಜ್ ಅವರು. ದುಡ್ಡು ಅಬ್ಕಾರಿಗೆ ಇಲಾಖೆದು ಕರ್ನಾಟಕ. ನಾವೆಲ್ಲ ಕರ್ನಾಟಕವನ್ನ ATM ಮಾಡಿದ್ದಾರೆ, ATM ಅಲ್ಲ, ಈಗ ರಿಸರ್ವ್ ಬ್ಯಾಂಕ್, ಕೇಂದ್ರದ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ನಾಯಕರಿಗೆ ರಿಸರ್ವ್ ಬ್ಯಾಂಕ್ ಇದು. ಪ್ರತಿ ಎಲೆಕ್ಷನ್ಗೂ ಇಲ್ಲಿಂದ ಹಣನ ಕಳಿಸ್ತಾ ಇದ್ದಾರೆ. ಇಲ್ಲಾಂದ್ರೆ ಅವ್ರನ್ನ ರಾಜೀನಾಮೆ ತಗೋಬೇಕಾಯ್ತು. ರಾಜೀನಾಮೆ ಆಯ್ತು ನೋಡಿ ಓಕೆ, ಅಲ್ಲಿ ಸೀಟಿಗೆ ಹೋಗಿ. ಈಗ ನಮ್ದೇ ಒಂದ್ ಸೆಕೆಂಡ್ ಹಿಂದೆ ಎಲ್ಲ ಆಗಿದೆ. ಅಲ್ಲಲ್ಲ, ಅದ ಒಂದೇ ನಿಮಿಷ ಮುಗಿಸ್ತೀನಿ ನಾನು. ಒಂದೇ ನಿಮಿಷ ಅಧ್ಯಕ್ಷರೇ, ಇವರು ಟ್ರಾನ್ಸ್ಪರೆಂಟ್ ಇದ್ದಿದ್ರೆ ಇದು ವಿಡಿಯೋ ಬಂದು 3 ತಿಂಗಳಾಯ್ತು. ಲೋಕಾಯುಕ್ತ ಸಿಕ್ಕಾಕೊಂಡು 1 ವಾರ ಆಯ್ತು. ಆ ವಿಡಿಯೋ ಬಂದು ಎಷ್ಟು ಜನದ ಬಂದಿದೆ? ಅವನ ಯಾರೋ ಒಬ್ಬನ್ನ ಲೋಯರ್ ಅಧಿಕಾರಿನ ನಾಗಶಯನನ್ನು ಸಸ್ಪೆಂಡ್ ಮಾಡಿದ್ದಾರೆ. DC ಮಾಡ್ಬೇಕಾಗಿರೋದು ಅವನು ಹೇಳಿರೋದು, ಎಷ್ಟು ದುಡ್ಡು ತಗೊಂಡಿದ್ದೀನಿ, 1 ಕೋಟಿ ಕೊಡು, 1.5 ಕೋಟಿ ಕೊಡು, 25 ಲಕ್ಷ ಅಡ್ವಾನ್ಸ್ ಕೊಡು ಅಂತ ಹೇಳಿರೋನು ನಾಗರಾಜಯ್ಯ. ಅವನು ನಾಗಶಯನ ಅನ್ನೋನು ಏನ್ ಮಾಡಿದ್ದಾನೆ, ನೀವು ಈ ಜಾತಿ ಕರ್ಕೊಂಡೋಗಿ ಆ
ಆ ಜಾತಿಯೊಂದನ್ನ ಸಸ್ಪೆಂಡ್ ಮಾಡಿದ್ದೀರಾ. ಇವನು ನಾಗರಾಜಯ್ಯ ದುಡ್ಡು ಎಷ್ಟೇಟ್ ಕೊಡಬೇಕು ಕಮಿಷನ್ ಅಂತ ಹೇಳ್ದವನಿಗೆ ಏನು ಮಾಡಿಲ್ಲ. ಅವನ ಮೇಲೆ ಏನು ಕ್ರಮ? ಮಂತ್ರಿಗಳಿಗೆ ಎಷ್ಟೆಷ್ಟು ಕೊಡಬೇಕು ಅಂತ ಹೇಳ್ದವನು ಅವನ ಮೇಲೆ ಯಾಕೆ? ಏನು ಜಾತಿ ಪ್ರೇಮನ ಇದು? ಯಾವ ಬೇರೆ ಜಾತಿಯವ್ರನ್ನಾದ್ರೆ ಸಸ್ಪೆಂಡ್ ಮಾಡ್ತೀರಾ, ಇನ್ನೊಬ್ಬರ ಜಾತಿ ನಿಮ್ಗೆ ಬೇಕಾಗಿರೋ ಜಾತಿಯವ್ರನ್ನ ಸಸ್ಪೆಂಡ್ ಮಾಡಲ್ಲ. ಓಕೆ, ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಲ್ಲಿ 6,000 ಕೋಟಿಯನ್ನ ಲೂಟಿ ಮಾಡಿರೋದು ಈ ಅಬಕಾರಿ ಇಲಾಖೆಯಲ್ಲಿ ನಿಜ, 100% ನಿಜ, ಸತ್ಯ 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 ಸತ್ಯ. ಮಂತ್ರಿ ರಾಜೀನಾಮೆ ಕೊಡ್ಲಿ, ತನಿಖೆ ಆಗ್ಲಿ, 3 ತಿಂಗಳಾದ ಮೇಲೆ ನಿರ್ದೋಷಿ ಅಂತ ವಾಪಸ್ ತಗೊಳ್ಳಿ. ನಮ್ದೇ ನಾನೀಗೊಂದು ಪ್ರಕಟಣೆ ಮಾಡ್ತೇನೆ. ಕಾಯ್ದೆ ಬಗ್ಗೆ ಮಾತಾಡೋದು ಬಿಟ್ಟು ರಾಜೀನಾಮೆ ಕೊಡ್ತೀನಿ ಬಗ್ಗೆ ಪದೇ ಇದೇನು ಚರ್ಚೆ ಸಭಾಧ್ಯಕ್ಷ? ಈಗ ತಾವು ಮಾತಾಡ್ತೇನೆ. ನಾವ್ ಹೇಳಿಲ್ಲ ಸರ್ 6,000. ಅಬಕಾರಿ ಯಾರು 40,000 ನಮಗೆ ಟ್ಯಾಕ್ಸ್ ಅನ್ನ ತಂದ್ಕೊಡ್ತಾರೆ. ಆ ಅಸೋಸಿಯೇಷನ್ ಹೇಳಿರೋದು. ಮುಖ್ಯಮಂತ್ರಿಗಳ ಆತ್ಮೀಯರವರು, ಇವರು ಒಟ್ಟಿಗೆ ಆತ್ಮೀಯ ಸ್ನೇಹಿತರು, ಅವರೇ ಹೇಳಿರೋದು. ಮೊದಲು ಮುಖ್ಯಮಂತ್ರಿ ಎಲ್ಲ ಬದಲಾವಟ್ಟವ್ರೆ. ಈಗ ತಾವು ಎರಡು ಅಸೋಸಿಯೇಷನ್ ಮಾತಾಡಿದ್ದಾರೆ. ಈಗ ಒಂದ್ ಸೆಕೆಂಡ್ 40% ಮಾಡ್ದೋ ನಾವು ಅಪರಾಧ ಮಾಡ್ದೋ ಅಂತ ಇಟ್ಕೊಳ್ಳಿ. ಅಸೋಸಿಯೇಷನ್ ಅದೇನು ಇದ್ರದ್ದೇನ್ರಿ? ಅದು ಸಾಕ್ಷಿನ ಇದು ನೀವು ಮಾಡ್ತಾ ಇರೋದು. ಯಾರಾದ್ರೂ ಜನ ಹೋಗ್ತಾರೇನ್ರಿ? ಸಾಕ್ಷಿ ಏನೈತ್ರಿ? ಸಾಕ್ಷಿ 6,000 ಕೋಟಿಗೆ ಎಲ್ಲೈತ್ರಿ? 6,000 ಕೋಟಿ ಬರೀ ಸುಳ್ಳು ಹೇಳ್ಕೊಂಡು ಯಾಕ್ರಿ ಹಿಂಗ್ ಮಾಡ್ತೀರಾ? ಒಂದು ಪ್ರಕಟಣೆ ಇದೆ. ಪ್ರಸ್ತುತ ಅಧಿವೇಶನದಲ್ಲಿ ಈ ಕಂಡ ಮಾನ್ಯ ಸದಸ್ಯರುಗಳು ಅವರ ಹೆಸರು ಮುಂದೆ ಸೂಚಿತ ದಿನಾಂಕ ಅವಧಿಗೆ ಗೈರಾಜರಾಗಲು ಅನುಮತಿ ನೀಡುವಂತೆ ಕೋರಿರುತ್ತಾರೆ. ನಾನು ಮೋಟಮ್ಮ ದಿನಾಂಕ 2/2/2026 ಮತ್ತು 4/2/2026 ಜಗದೀಶ್ ಕೊಡಗಂಟಿ ದಿನಾಂಕ 4/2/2026 ಸದರಿ ಸದಸ್ಯರುಗಳು ಅಧಿವೇಶನಕ್ಕೆ ಗೈರಾಜರಾಗಲು ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮ 203 ಮೇರೆಗೆ ಸದನ ಸಹಮತಿ ಇದೆ ಎಂದು ಭಾವಿಸಿ ಅನುಮತಿ ನೀಡಲಾಗಿದೆ. ಸಹಮತಿ ಇದೆ. ಅಧ್ಯಕ್ಷರೇ ಮಾತಾಡಕ್ಕೆ ಅವಕಾಶ ಕೊಡಬೇಕು. ಅಧ್ಯಕ್ಷರೇ ಈಗ ಒಂದ್ ಸೆಕೆಂಡ್ ಮತ್ತೆ ಹೇಳ್ತೇನೆ. ನಿಮ್ಮ ನಿಯಮಬದ್ಧವಾಗಿ ತಮ್ಮ ಪ್ರತಿಭಟನೆ ಮಾಡಿ. ಒಂದು ಮತ್ತೆ ಇವತ್ತು ರಾತ್ರಿ ತನಕ ನಡೀಲಿಕ್ಕಿದೆ. ಸ್ವಲ್ಪ ಆರಾಮದಲ್ಲಿ ಮಾಡಬೇಡಿ. ಇವತ್ತು ರಾತ್ರಿ ತನಕ ಕೂಡ ಅಧಿವೇಶನ ನಡೀಲಿಕ್ಕಿದೆ. ಸ್ವಲ್ಪ ಸ್ಟ್ರೆಂತ್ ಇರಲಿ. ಮಾನ್ಯ ಅಧ್ಯಕ್ಷರೇ, ಈಗ 4 ದಿವಸದಿಂದ ಕಾಯ್ತಾ ಇದ್ದೀವಿ ವಿಬಿ ಗ್ರಾಮ್ ಮಾತಾಡೋದಕ್ಕೆ. ಅವಕಾಶ ಕೊಡಿ. ಮನ್ರೇಗಾ ಬಗ್ಗೆ, ಜನರ ಬದುಕಿನ ಬಗ್ಗೆ ಈಗ ಏನು ಚರ್ಚೆ ಮಾಡ್ತೀರಾ? ಕಾಯ್ತಾ ಇದ್ದೀವಿ. ನೀವು ಯಾವ್ದೋ ಒಂದು ವರ್ಗಾವಣೆ, ಯಾವ್ದೋ ವಿಷಯಕ್ಕೆ ನೀವು ಸದನ ದಯಮಾಡಿ ಹಾಳು ಮಾಡಬೇಡಿ ನಮಗೆ. ಸ್ವಾಮಿ ಅಧ್ಯಕ್ಷರೇ, ಇವ್ರನ್ನ ಹೊರಕಾಕ್ರೆ ಸನ್ಮಾನ್ ನಾನು ಹೇಳ್ತೀನಿ. ಈ ಸದನ ಹಾಳು ಮಾಡ್ತಾವ್ರೆ. ಹೊರಕಾಕಿ ಹೇಳ್ತೀನಿ ನಾನು ನೇಮ್ ಮಾಡ್ತಾ ಇದ್ದೀನಿ. ಹೊರಕಾಕಿ ಇವ್ರನ್ನ ಅಧ್ಯಕ್ಷರೇ, ಇವ್ರನ್ನ ಸಸ್ಪೆಂಡ್ ಮಾಡಿ. ಅಧ್ಯಕ್ಷರೇ, ಮಾತಾಡಕ್ಕೆ 4 ದಿವಸ ದಯಮಾಡಿ ಅವಕಾಶ ಕೊಡಿ. ಅವ್ರು ಏನ್ ಬೇಕಾದ ಮಾತಾಡ್ಕೊಳ್ಳಿ, ನಮಗೆ ಮಾತಾಡಕ್ಕೆ ಅವಕಾಶ ಕೊಡಿ. ಮಾತಾಡ್ತೀವಿ. ಜನ ಅವರ ಜೀವನದ ಬಗ್ಗೆ ಒದ್ದಾಡ್ತಾ ಇದ್ದಾರೆ. ವರ್ಗಾವಣೆ ದಂಧೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಅವರ ಬದುಕಿನ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ ನಾವು. ಜನರ ಬದುಕಿನ ಬಗ್ಗೆ, ಅವರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಈಗ ಅವಕಾಶ ಕೊಡಿ. ನೋಡಿ, ನೀವು ಇಲ್ಲಿ ಭಾವಿಗೆ ಬಂದಿದ್ದೀರಿ, ಪ್ರತಿಭಟನೆ ಮಾಡ್ತಿದ್ದೀರಿ.